ಮೋಟರ್ ಬೈಕ್ ಕಂಡ್ರೆ ಆನೆಗಳಿಗೆ ಅದೇನೋ ನಮ್ಮ ಪ್ರದೇಶದಲ್ಲಿ ಬಹಳ ಹೆದರಿಕೆ. ನಮ್ಮ ಮನೆ ಪಕ್ಕ ಒಂದು ರಸ್ತೆನೂ ಇದೆ, ಆ ರಸ್ತೆಗೆ ಜನ ಓಡಾಡ್ತಾ ಇರ್ತಾರೆ ರಸ್ತೆಯಲ್ಲಿ ಮೋಟರ್ ಬೈಕ್ ಅಲ್ಲಿ ಕಾರಲ್ಲೆಲ್ಲ. ಮೋಟರ್ ಬೈಕ್ ಈ ಆನೆ ಕೆಲವು ಸಲ ನೀರಿಗೆ ಬಂದಿದ್ದು ಓಡೋಗ್ಬಿಡ್ತವೆ. ನಾನು ಯಾಕಪ್ಪ ಓಡೋಯ್ತು ಅನ್ಕೊಂಡ್ರೆ ಅದಾದ್ಮೇಲೆ 40 ಸೆಕೆಂಡ್ 50 ಸೆಕೆಂಡ್ ಆದ್ಮೇಲೆ ಅದೊಂದು ಮೋಟರ್ ಬೈಕ್ ಬರುತ್ತೆ. ಅಂದ್ರೆ 50 ನನಗೆ ಕೇಳಿಸೋಕಿನ 50 ಸೆಕೆಂಡ್ ಮುಂಚೆ ಮೋಟರ್ ಬೈಕ್ ಶಬ್ದ ಅದಕ್ಕೆ ಕೇಳಿಸಿರುತ್ತೆ. ಮತ್ತೆ ಕೆಲವು ಸಲ ಮೇಲ್ಗಡೆ ಇದು ಏರೋಪ್ಲೇನ್ ಹೋಗ್ತಾ ಇರುತ್ತೆ. ಏರೋಪ್ಲೇನ್ ಹೋದಾಗ ಈ ತಲೆ ಕೆಡಿಸ್ಕೊಳ್ಳೋದು, ನೀರ್ ಕುಡಿತಾನೆ ಇರುತ್ತೆ. ಒಂದ್ಸಲ ಜೆಟ್ ಹೋಯ್ತು, ತುಂಬಾ ಮೇಲ್ಗಡೆ ತುಂಬಾ ಶಬ್ದ ಬರ್ತಲ್ಲ, ಜೆಟ್ ಹೋದ್ರೆ ಗಾಬರಿಯಾಗಿ ಓಡೋಯ್ತು. ಆಮೇಲೆ ನಾನು ಅಬ್ಸರ್ವ್ ಮಾಡಿದಾಗ ಆ ಪ್ರದೇಶದಲ್ಲಿ ಟ್ರಾಕ್ಟರ್ ಕಂಡ್ರೆ ತುಂಬಾ ಹೆದರಿಕೆ ಆಗುತ್ತೆ. ಟ್ರಾಕ್ಟರ್ ಶಬ್ದ ನನಗೆ ಕೇಳಿಸೇ ಇರೋದಿಲ್ಲ, ಅವುಗಳು ಓಡೋಗಿರುತ್ತೆ. ಅದಾದ 1 ನಿಮಿಷ ಆದ್ಮೇಲೆ ನಂಗೆ ಟ್ರಾಕ್ಟರ್ ಶಬ್ದ ಕೇಳುತ್ತೆ. ಅಂದ್ರೆ ಅವುಗಳ ಇದು ಗ್ರಹಣ ಶಕ್ತಿ ಎಷ್ಟು ಚೆನ್ನಾಗಿದೆ ನೋಡಿ. ನನಗೆ ಕೇಳಿಸಲು 1 ನಿಮಿಷ ಮುಂಚೆನೆ ಅದಕ್ಕೆ ಆ ಶಬ್ದ ಕೇಳಿಸಿರುತ್ತೆ. ಅಷ್ಟು ಚೆನ್ನಾಗಿ ಅವುಗಳನ್ನ ಕಾಪಾಡೋದಕ್ಕೆ ಪ್ರಕೃತಿ ಎಷ್ಟು ಚೆನ್ನಾಗಿ ಹೌದು ಅದು ಡಿಸೈನ್ ಮಾಡಿದೆ ನೋಡಿ. ಅದಕ್ಕೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ, ಚಾಟ್ ಜಿಪಿಟಿ ಏನಿಲ್ಲ, ಏನು ಇಲ್ಲದೆ ಪ್ರಕೃತಿ ಅದನ್ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದೆ. ಅವುಗಳಿಗೆ ನಾವು ರಕ್ಷಣೆ ಕೊಡ್ಬೇಕಷ್ಟೇ. ನಾವು ನಮ್ಮ ದೃಷ್ಟಿಕೋನದಲ್ಲಿ ಏನೇನೋ ಮಾಡಕ್ ಪ್ರಯತ್ನ ಪಡ್ತೀವಿ, ಕೆರೆಯಲ್ಲಿ ನೀರ್ ಹಾಕಿ ಅವುಗಳಿಗೆ ಬೇಕಾದಂತಹ ಹಣ್ಣಿನ ಮರ ಹಾಕಿ ಅಂತೆಲ್ಲ ಹೇಳ್ತೀವಿ ನೋಡಿ. ಅದು ಸಾಮಾನ್ಯ ಜನಪ್ರಿಯ ಯೋಚನೆ ಇದೆಲ್ಲ. ಕೆಲವು ಆನೆಗಳು ಒಂದು ವರ್ಷದಲ್ಲಿ 90-100 ಪ್ರಭೇದದ ಸಸ್ಯಗಳನ್ನ ತಿಂತದೆ. ಅದನ್ನೆಲ್ಲ ನಾವು ಬೆಳೆಸಕ್ಕಾಗತ್ತಾ? ಅದು ಏನ್ ತಿನ್ನುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಗಂಡಾನೆ ಬೇರೆ ಆಹಾರ ತಿಂತಾ ಇರುತ್ತೆ, ಅದು ಮಸ್ತಲ್ಲಿದ್ದಾಗ ಬೇರೆ ಆಹಾರ ತಿಂತಾ ಇರುತ್ತೆ, ತಾಯಿ ಬೇರೆ ಆಹಾರ ತಿಂತಾ ಇರುತ್ತೆ. ಬೆಳೆಯೋ ಮರಿಗಳಿಗೆ ನೈಟ್ರೋಜನ್ ಜಾಸ್ತಿ ಬೇಕು, ಅವುಗಳು ತಿನ್ನೋ ಆಹಾರನೇ ಬೇರೆ. ತಾಯಿ ಮರಿಗಳಿದ್ರೆ ಅದು ಹಾಲು ಉಣಿಸ್ಬೇಕಲ್ಲ, ಅದಕ್ಕೆ ಬೇಕಾದಂತ ಆಹಾರ ಬೇರೆ ಇರುತ್ತೆ. ಬೇರೆ ಬೇರೆ ಸಸ್ಯ ಪ್ರಭೇದನ ತಿಂತಾ ಇರುತ್ತೆ. ಈಗ ಈ ಬಾಣಂತಿಯರಲ್ಲಿ ಅವ್ರಿಗೆ ಆರೈಕೆ ಮಾಡ್ತಾರೆ ನೋಡಿ, ತಾಯಂದಿರು ಅಜ್ಜಿಯಂದಿರು. ಯಾಕೆ ಆರೈಕೆ ಮಾಡ್ತಾರೆ ಅಂದ್ರೆ ಆ ಬಾಣಂತಿಯರಿಗೆ ಬೇಕಾದಂತ ಆಹಾರ ಬೇರೆ ಇರುತ್ತೆ. ಇದೇ ತರ ಆನೆಗಳ ಪ್ರಪಂಚದಲ್ಲೂ ಇರುತ್ತೆ. ಅದು ಗೊತ್ತಿಲ್ಲದ್ರೆ ನಾವು ಮಾವಿನ ಹಣ್ಣು ಹಾಕಿ ಅದಕ್ಕೆ ಹಲಸಿನ ಹಣ್ಣು ಹಾಕಿ ಕಬ್ಬು ಬೆಳೆಸಿ ಅಂತೆಲ್ಲ ಹುಚ್ಚುಚ್ಚಾಗಿ ಯೋಚನೆ ಮಾಡ್ತೀವಿ ನಾವು. ಅಂದ್ರೆ ಈ ಮನುಷ್ಯನ ಗ್ರಹಣ ಶಕ್ತಿ ನಾವೇನ್ ಪಂಚೇಂದ್ರಿಯಗಳ ಮೂಲಕ ಗ್ರಹಿಸ್ತೀವಿ, ಇದರ ಆಚೆಗೂ ಗ್ರಹಿಸೋದಕ್ಕೆ ಈ ಭೌತಿಕ ಪ್ರಪಂಚದಲ್ಲೇನೆ ತುಂಬಾ ವಿಚಾರಗಳಿದೆ ಅಂತ, ನಾವು ಗ್ರಹಿಸಲಾರದ ಅನೇಕ ವಿಚಾರಗಳಿದೆ ಅಂತ. ಖಂಡಿತ ಅನೇಕ ವಿಚಾರಗಳು. ಅದನ್ನ ಪ್ರಾಣಿಗಳು ಗ್ರಹಿಸ್ತವೆ ಅಂತ. ಹೌದು, ನಮ್ಗೆ ಬಹುಶಃ ನಿಸರ್ಗದಲ್ಲಿ ಗೊತ್ತಿರೋದು ಕೇವಲ 1-2% ಮಾತ್ರ. ನಾವು ಜೀವನ ಎಲ್ಲ ಕಳೆದ್ರು 1% ಅರ್ಥ ಮಾಡ್ಕೊಂಡಿರ್ಬೋದು ಅಷ್ಟೇ. ಪ್ರತಿ ದಿವಸ ನಮ್ಗೇನೋ ಹೊಸದ್ ಕಲಿತಾ ಇರ್ತೀವಿ. ನಿಸರ್ಗದಲ್ಲಿ ವನ್ಯಜೀವಿಗಳ ಬಗ್ಗೆ ಆಗ್ಲಿ, ಪ್ರಾಣಿಗಳ ಬಗ್ಗೆ ಆಗಿರ್ಬೋದು, ಚಿಟ್ಟೆಗಳ ಬಗ್ಗೆ ಇರ್ಬೋದು, ಮರಗಿಡಗಳ ಬಗ್ಗೆ ಆಗಿ. ಹಾಗಾಗಿ ಸಂಪೂರ್ಣವಾಗಿ ಕಲ್ತ್ಕೊಳಕ್ ಆಗೋದೂ ಇಲ್ಲ. ಆದ್ರೆ ಅದ್ರಲ್ಲಿರುವಂತ ಮುಖ್ಯವಾದ ಪಾಠ ಏನು ಅಂತ ಹೇಳಿದ್ರೆ, ಅವುಗಳಿಗೆ ರಕ್ಷಣೆ ಕೊಟ್ರೆ ಸಾಕು, ಅವುಗಳು ತಮ್ಮನ್ನ ತಾವು ನಾವು ಅವುಗಳನ್ನ ತೊಂದರೆ ಮಾಡದಿದ್ರೆ ಸಾಕಷ್ಟೇ. ನಾವು ಅವುಗಳ ಆವಾಸ ಸ್ಥಾನ ಉಳಿಸ್ಬೇಕು, ಅವುಗಳ ಆಹಾರನ ಅವುಗಳು ಉಳಿಸ್ಕೊಟ್ರೆ ಸಾಕು. ಅವುಗಳು ಈಗ ಕರ್ನಾಟಕದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಉಳಿಯೋದಕ್ಕೆ, ನಾವು ಚೆನ್ನಾಗಿ ಉಸಿರಾಡಿಕೊಂಡು ಆರೋಗ್ಯವಾಗಿ ಇರೋದಕ್ಕೆ ಬೇಕಾದಷ್ಟು ಅರಣ್ಯ ಪ್ರದೇಶ ಇದೆಯಾ? ಖಂಡಿತ. ನಮ್ಮ ಜನಸಂಖ್ಯೆ ಇವಾಗೇನು 6-6.5 ಕೋಟಿ 7 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅನುಗುಣವಾಗಿ ನಮ್ಮ ಅರಣ್ಯ ಪ್ರದೇಶ ಇಲ್ಲ. ಅರಣ್ಯ ಪ್ರದೇಶ ಹೆಚ್ಚು ಮಾಡಕ್ಕೆ ಪ್ರಯತ್ನ ಪಡೋದು ಒಂದು ಬಹಳ ಕಷ್ಟಕರವಾದ ಕೆಲಸ. ಎಷ್ಟು ಡಿಫರೆನ್ಸ್ ಇರಬಹುದು? ನನ್ನ ಪ್ರಕಾರ ನಮ್ಗೆ ನಮ್ಮ ಭೌಗೋಳಿಕ ಪ್ರದೇಶದ ಇನ್ನೂ ಒಂದು 10% ನಾವು ಅರಣ್ಯವನ್ನ ಹೆಚ್ಚು ಮಾಡಬೇಕು. ಈಗ ಒಂದು 20% ಅಂತ ಹೇಳ್ತಾರೆ. ನಮಗೆ 30-35% ಆದ್ರೂ ನಮ್ಮ ಕರ್ನಾಟಕದಲ್ಲಿ ಅರಣ್ಯ ಪ್ರದೇಶ ಬೇಕು. ನಮ್ಗೆ ಅರಣ್ಯ ಅಂದ ತಕ್ಷಣ ಬರೀ ಕೇವಲ ಕಾಡಿರುವಂತಹ ಮರಗಿಡಗಳು ಇರುವಂತಹ ಅರಣ್ಯ ಅಲ್ಲ. ಹುಲ್ಲುಗಾವಲು, ನೈಸರ್ಗಿಕ ಹುಲ್ಲುಗಾವಲುಗಳು ಬೇಕು, ನದಿಗಳು ಬೇಕು, ಕೆರೆಗಳು ಬೇಕು, ತೊರೆಗಳು ಬೇಕು, ಹಳ್ಳಗಳು ಬೇಕು, ಕಟ್ಟೆಗಳು ಬೇಕು, ಇದೆಲ್ಲ ಬೇಕು ನಮಗೆ. ಈ ಆವಾಸ ಸ್ಥಾನಗಳು ವಿವಿಧ ರೀತಿಯಲ್ಲಿ ಆವಾಸ ಸ್ಥಾನಗಳಿದಾವೆ. ಇವಾಗ ಹುಲ್ಲುಗಾವಲು ಸಹ ಸಾಕಷ್ಟು ನೀರನ್ನ ಇಟ್ಕೊಳ್ಳುತ್ತೆ. ಕಾಡಿನಷ್ಟೇ, ಅರಣ್ಯದಷ್ಟೇ ಹುಲ್ಲುಗಾವಲುಗಳು ನೀರಿನ ಸಂರಕ್ಷಣೆ ಮಾಡೋದ್ರಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಆ ಹುಲ್ಲುಗಾವಲಲ್ಲಿ ಇರುವಂತಹ ವನ್ಯಜೀವಿಗಳೇ ಬೇರೆ ಇರುತ್ತೆ. ಹಾಗಾಗಿ ನಾವು ಆವಾಸ ಸ್ಥಾನ ಅಥವಾ ನೈಸರ್ಗಿಕ ಆವಾಸ ಸ್ಥಾನ ಉಳಿಸ್ಬೇಕು ಅಂದ್ರೆ ಎಲ್ಲ ತರ ಆವಾಸ ಸ್ಥಾನ ಉಳಿಸ್ಬೇಕು. ಈಗ ಕಾವೇರಿ ನದಿ ಮೇಕೆದಾಟು ಅಣೆಕಟ್ಟು ಯೋಜನೆ ಮಾಡಿರುವಂತಹ ಪ್ರದೇಶದಲ್ಲಿ ನದಿ ಪಾತ್ರದ ಕಾಡುಗಳು ಅಂತ ಹೇಳ್ತವೆ. ಅಂದ್ರೆ ಇಂಗ್ಲಿಷ್ ನಲ್ಲಿ ರಿವರೈನ್ ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ಆ ನದಿ ಬದಿಯಲ್ಲಿ ಬೆಳೆಯುವಂತಹ ಮರಗಿಡಗಳೇ ಬೇರೆ. ನಮ್ಮ ದೇಶದಲ್ಲಿ ಅತಿ ಸುಂದರವಾದ, ಅತಿ ವಿಸ್ತಾರವಾದ ನದಿ ಪಾತ್ರದ ಕಾಡುಗಳು ನನಗ್ ಗೊತ್ತಿರೋಂಗೆ ನಮ್ಮ ಕಾವೇರಿ ವನ್ಯಜೀವಿ ಧಾಮದಲ್ಲೇ ಇರೋದು. ಈ ಮೇಕೆದಾಟು ಯೋಜನೆ ಬಂದ್ರೆ ಆ ನದಿ ಪಾತ್ರದ ಕಾಡುಗಳು ಸಂಪೂರ್ಣ ಮುಳುಗೋಗುತ್ತೆ. ಆ ವಿಶಿಷ್ಟವಾದ ಒಂದು ಆವಾಸ ಸ್ಥಾನವನ್ನ ನಾವು ಕಳ್ಕೊಳ್ತೀವಿ. ಎಷ್ಟು ಮರ ಕಡಿಬೇಕಾಗ್ಬೋದು ಮೇಕೆದಾಟು ಮಾಡಿದ್ರೆ? ಬಂದ್ರೆ ಸುಮಾರು ಒಂದು 15 ಲಕ್ಷ ಮರ ಹೋಗುತ್ತೆ. ಇನ್ನೇನೇನ್ ಹಾನಿ ಆಗುತ್ತೆ ಪರಿಸರಕ್ಕೆ?
ಪರಿಸರಕ್ಕೆ ಹಾನಿ ಅಂತೂ ನಾವು ಯೋಚನೆ ಮಾಡಿದಷ್ಟು ಹಾನಿ ಆಗುತ್ತೆ. ನಾನು ಮುಂಚೆ ಹೇಳಿದಾಗೆ ಆನೆಗಳ ಸಂಪೂರ್ಣ ಆವಾಸ ಸ್ಥಾನ ಹೋಗುತ್ತೆ, ಹುಲಿಗಳ ಆವಾಸ ಸ್ಥಾನ ಹೋಗುತ್ತೆ. ಹೆಚ್ಚು ಸೀಳು ನಾಯಿಗಳು ಆ ಪ್ರದೇಶದಲ್ಲಿ, ಸೀಳು ನಾಯಿಗಳು ಹೆಚ್ಚಾಗಿ ನದಿ ಬದಿಯಲ್ಲೇ ಹೆಚ್ಚಾಗಿ ಬೇಟೆ ಆಡುದು, ಯಾಕಂದ್ರೆ ಅಲ್ಲಿ ಜಿಂಕೆಗಳು ಜಾಸ್ತಿ ಸಿಗುತ್ತೆ ನದಿ ಬದಿಯಲ್ಲಿ. ಸೀಳು ನಾಯಿಗಳ ಆವಾಸ ಸ್ಥಾನ ಹೋಗ್ತದೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ದೇಶದಲ್ಲಿ 3 ಸ್ಥಳದಲ್ಲಿ ಸಿಕ್ಕುವಂತ ಒಂದು ಪ್ರಾಣಿ ಇದೆ ಅಲ್ಲಿ, ಬೆಟ್ಟಳಿಲು ಅಂತ ಕರಿತೀವಿ ಅದಕ್ಕೆ. ಇಂಗ್ಲಿಷ್ ನಲ್ಲಿ ಗ್ರಿಸಿಲ್ ಜೈಂಟ್ ಸ್ಕ್ವಿರಿಲ್ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಬೆಟ್ಟಳಿಲು ಸಿಕ್ಕುವಂತಹ ಏಕೈಕ ಸ್ಥಾನ ಅಂದ್ರೆ ನಮ್ಮ ಸಂಗಮ ಮುತ್ತತ್ತಿ ಅಂದ್ರೆ ಮೇಕೆದಾಟು ಯೋಜನೆ ಆಗಿರುವಂತ ಪ್ರದೇಶದಲ್ಲಿ ಮಾತ್ರ ಸಿಗುತ್ತೆ ಬೆಟ್ಟಳಿಲು. ಅದು ಬಿಟ್ರೆ ತಮಿಳ್ನಾಡು 1-2 ಭಾಗ, ಕೇರಳದಲ್ಲಿ ಒಂದು ಕಾಡಿನಲ್ಲಿ ಮಾತ್ರ ಸಿಕ್ಕುವಂತ ಬೆಟ್ಟಳಿಲು ಪ್ರಭೇದ ಇದು. ಹಾಗಾಗಿ ಆ ಬೆಟ್ಟಳಿನ ಆವಾಸ ಸ್ಥಾನ ಸಂಪೂರ್ಣವಾಗಿ ನಾಶ ಆಗುತ್ತೆ ಮೇಕೆದಾಟು ಬಂದು. ನಾವ್ ಏನಪ್ಪಾ ಒಂದು ಅಳಿಲು ಜಾತಿ ತಾನೇ ಹೋಗ್ಲಿ ಅಂತ ಯೋಚನೆ ಮಾಡ್ಬೋದು, ಆದ್ರೆ ಅಳಿಲಿಗೂ ಸಹ ಬಹಳ ಮುಖ್ಯವಾದ ಪಾರಿಸರಿಕ ಸ್ಥಾನ ಇರುತ್ತೆ. ಆ ಎಲ್ಲ ಪ್ರಾಣಿಗಳ ಆವಾಸ ಸ್ಥಾನ ಹೋಗುತ್ತೆ. ಮುಖ್ಯವಾಗಿ ನದಿ ಪಾತ್ರದ ಕಾಡುಗಳು ನಾನು ಹೇಳಿದಾಗ ಅದು ಹೋಗುತ್ತೆ. ಅದು ಹೋದ ತಕ್ಷಣ ಏನಾಗುತ್ತೆ ಅಂದ್ರೆ ಮಾನವನ ಮೇಲೆ ಪರಿಣಾಮ ಬೀರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲಿ ಆನೆ ಮಾನವ ಸಂಘರ್ಷ ಅಂತೂ ಅತಿರೇಕಕ್ಕೆ ಹೋಗುತ್ತೆ ನೋಡಿ, ಅತಿರೇಕಕ್ಕೆ ಹೋಗುತ್ತೆ. ಆಮೇಲೆ ನಾವೇ ಹೇಳ್ತೀವಿ ಅಯ್ಯೋ ಆನೆಗಳು ನಮ್ ತೋಟಕ್ಕೆ ಬರ್ತಾ ಇದೆ, ಹಿಡೀರಿ ಅದನ್ನ ಅಂತ ಅದೇ ರಾಜಕಾರಣಿಗಳು ಹೇಳ್ತಾರೆ. ಸರ್, ಕೊನೆಯದಾಗಿ ಈ ಕಾಡುಗಳಲ್ಲಿ ಕರ್ನಾಟಕದಲ್ಲಿ ಇನ್ನೂ ದಟ್ಟವಾದ ಕಾಡುಗಳು ಬೇಕಾದಷ್ಟು ಭಾಗಗಳಲ್ಲಿ ಇದಾವೆ ಅಂತ ಅನ್ಕೋತೀನಿ. ಕಾಡು ಮನುಷ್ಯರು, ಕಾಡು ಒಳಗೆ ವಾಸ ಮಾಡುವಂತಹ ಮನುಷ್ಯರು ಇದ್ದಾರಾ ಈಗಲೂ? ಕರ್ನಾಟಕದಲ್ಲಿ ಇದಾರೆ, ಆದ್ರೆ ಅವರು ನಾವ್ ಅಂದ್ಕೊಂಡ ತರ ಜೀವನ ಶೈಲಿ ಇಲ್ಲ. ಈಗ ಬಿಳಿಗಿರಿ ರಂಗನ ಬೆಟ್ಟ, ನಾಗರಹೊಳೆ, ಬಂಡೀಪುರದಲ್ಲಿ ಯಾರು ಇಲ್ಲ. ಆದ್ರೆ ಕಾಳಿ ವನ್ಯಜೀವಿ ಧಾಮ ಇಂತ ಎಲ್ಲ ಪ್ರದೇಶದಲ್ಲೂ ಜನ ಇದ್ದಾರೆ ಇವಾಗಲೂ. ಆದ್ರೆ ನಾವ್ ಅಂದ್ಕೊಂಡಂಗೆ ಅವ್ರಿಗೆ ಹೊಸ ಪ್ರಪಂಚದ ಅರಿವೇ ಇಲ್ಲ ಅನ್ನೋದಿದೆಯಲ್ಲ, ಅದು ತಪ್ಪು ಮಾಹಿತಿ. ತುಂಬಾ ಜನ ಬಿಳಿಗಿರಿ ರಂಗನ ಬೆಟ್ಟದಲ್ಲಿರೋರು ಅತಿ ಹೊಸದಾದಂತ ಎನ್ಫೀಲ್ಡ್ ಮೋಟರ್ ಬೈಕ್ ಇರುತ್ತೆ. ನಮ್ ತರನೇ ಸ್ಮಾರ್ಟ್ ಫೋನ್ ಇಟ್ಕೊಂಡಿರೋ ಜೇನು ಕುರುಬ್ರು, ನಾಗರಹೊಳೆಯಲ್ಲಿರೋ ಎಷ್ಟೋ ಜೇನು ಕುರುಬ್ರು ಸ್ಮಾರ್ಟ್ ಫೋನ್ ಅಲ್ಲಿ ವಾಟ್ಸ್ಆಪ್ ನೋಡ್ತಾರೆ, ಅವರು ಇನ್ಸ್ಟಾಗ್ರಾಮ್ ನೋಡ್ತಾರೆ, ಫೇಸ್ಬುಕ್ ನೋಡ್ತಾರೆ. ನೀವು ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಕಾಡು ಒಳಗಡೆ ಹೇಗ್ ಬದುಕ್ತಾರ ಅವರು? ವನ್ಯಜೀವಿಗಳು ಅಟ್ಯಾಕ್ ಮಾಡ್ತಾವಲ್ವಾ? ನಾ ಕೇಳ್ತಿರೋದು ಕಾಡಂಚಿನ ಜನಗಳ ಬಗ್ಗೆ ಅಲ್ಲ, ಡೀಪ್ ಇನ್ಸೈಡ್ ದ ಫಾರೆಸ್ಟ್. ಎಲ್ಲರೂ ಇವಾಗ ನಾನು ಹೇಳಿದ್ನಲ್ಲ ಮುಂಚೆ, ವನ್ಯಜೀವಿಗಳಿಗೆ ನಮ್ಮಿಂದ ತೊಂದರೆ ಆಗ್ತಿಲ್ಲ ಅಂತ ಹೇಳಿದ್ರೆ ಅವ್ರು ಯಾರನ್ನು ಅಟ್ಯಾಕ್ ಮಾಡೋದಿಲ್ಲ. ಅವ್ರಿಗೆ ಆ ಭಾಷೆ ಗೊತ್ತು, ಕಾಡಿನ ಭಾಷೆ ಗೊತ್ತು, ಕಾಡನ್ನ ಅರ್ಥ ಮಾಡ್ಕೊಳ್ಬೇಕು, ವನ್ಯಜೀವಿಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಈಗ ಅಲ್ಲಿ ಆನೆ ಇದೆ ಅಂತ ಹೇಳಿದ್ರೆ ಅದು ಆನೆ ಮುಂಚೆ ಇದೆ ಅಂತ ಮುಂಚೆನೆ ನಮಗೆ ಗೊತ್ತಾದ್ರೆ ಆ ಭಾಗವನ್ನು ನಾವು ಅವಾಯ್ಡ್ ಮಾಡಿ ಬೇರೆ ಕಡೆ ಹೋಗ್ಬೇಕಷ್ಟೇ. ಅದನ್ನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ. ಅದು ಕಾಡಿನಲ್ಲಿರೋ ಜನರಿಗಾಗ್ಬೋದು, ವನ್ಯಜೀವಿಗಳ ವಿಜ್ಞಾನಿಗಳಿಗಾಗ್ಬೋದು, ಅಥವಾ ಯಾರೇ ಕಾಡಿಗೆ ಹೋದ್ರು ಅವ್ರಿಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಕೊನೆಯದಾಗಿ ಮಾನವ ಜಗತ್ತಿಗೆ ಗೊತ್ತೇ ಇಲ್ಲದೆ ಇರೋ ಇವತ್ತಿನ ಆಧುನಿಕ ಜಗತ್ತು ಎಷ್ಟೇ ಮುಂದುವರೆದಿದ್ದೀವಿ ಅಂತ ನಾವು ಅಂದ್ಕೊಂಡ್ರು ನಮ್ಗೆ ಗೊತ್ತೇ ಇಲ್ದ್ರು ಈಗ ಅನೇಕ ವಿಷಯಗಳನ್ನು ತಿಳಿಸಿದ್ರ, ಅದೇ ರೀತಿಯಲ್ಲಿ ಪ್ರಪಂಚಕ್ಕೆ ಗೊತ್ತಾಗ್ಬೇಕಿದು, ಮನುಷ್ಯರಿಗೆ ಗೊತ್ತಾಗ್ಬೇಕಿದು. ಇದು ಪ್ರಾಣಿ ಪ್ರಪಂಚದ ಒಂದು ಅತ್ಯಪರೂಪದ ಅದ್ಭುತ ಕೌತುಕ ಅಂತ ಹೇಳ್ಬಹುದಾದ ಯಾವ್ದಾದ್ರು ಒಂದು ವಿಷಯ ಹೇಳ್ಬೋದಾ? ಬಹುಶಃ ನಾನು ಮುಂಚೆ ಹೇಳಿದಾಗೆ ಆನೆಗಳು ನೆಲದಿಂದ ಬಗೆದು ನೀರು ತೆಗಿತವೆ ಅಂತ ನಮ್ಮ ದೇಶದಲ್ಲಿ ಎಲ್ಲೂ ದಾಖಲೆ ಆಗಿರ್ಲಿಲ್ಲ. ನಾವೇ ಬಹುಶಃ ಮೊಟ್ಟ ಮೊದಲ ಬಾರಿಗೆ ಕಾವೇರಿ ವನ್ಯಜೀವಿ ಧಾಮ ಮತ್ತು ಮಲೈಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ನಾವು ದಾಖಲು ಮಾಡಿದ್ವಿ.